ಪೊಲೀಸ್ ನೇಮಕಾತಿಗಾಗಿ ಕಾಯುತ್ತಿರುವ ಎಲ್ಲ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಅಫಿಷಿಯಲ್ ಆಗಿ KSRP ಯಂತ್ರ ಬಂದ ಮಾಹಿತಿ ಆಗಿರ್ತದೆ. 1500 KSRP ಯಂತ್ರ ಬಂದ ಮಾಹಿತಿ ಆಗಿರ್ತದೆ. ಹಾಗಿದ್ರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ಯಾವಾಗ? ಮೀಸಲಾತಿ ರೋಸ್ಟರನ್ನು ತಯಾರು ಮಾಡಲು ಈಗ ಇಲಾಖೆಯಿಂದ ಆದೇಶವನ್ನು ಬಂದಿರ್ತದೆ. ಅದಕ್ಕೆ ಸಂಬಂಧಿಸಿದ ಸಂಪೂರ್ಣದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇದು ಒಂದು ಅಫಿಷಿಯಲ್ ನೋಟಿಸ್ ಇರ್ತದೆ, ಯಾವುದೇ ರೀತಿ ಫೇಕ್ ಇರಲ್ಲ. ಬನ್ನಿ ಸ್ನೇಹಿತರೆ, ಆಗಿದ್ದರೆ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣದ ಮಾಹಿತಿಯನ್ನು ತಿಳ್ಕೊಂಬರೋಣ. ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ತಪ್ಪದನ್ನು ಲೈಕನ್ನು ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೀವೇನಾದರೂ ಪೊಲೀಸ್ ಪರೀಕ್ಷೆಗೆ ಸಂಬಂಧಿಸಿದ ತಯಾರಿ ನಡೆಸಿದ್ರೆ 6ನೇ ತರಗತಿಯಿಂದ 10ನೇ ತರಗತಿ ಸಮಾಜ ಮತ್ತು ವಿಜ್ಞಾನ ಪುಸ್ತಕಗಳನ್ನ ಮಿಸ್ ಮಾಡೋಕ್ಕೆ ಹೋಗಬಾರ್ದು ಸ್ನೇಹಿತರೆ. ಯಾಕಂದರೆ ಇಂಪಾರ್ಟೆಂಟ್ ಅತಿ ಹೆಚ್ಚು ಕ್ವಶನ್ಗಳಿಗೆ 6ನೇ ತರಗತಿಯಿಂದ 10ನೇ ತರಗತಿ ಪುಸ್ತಕದಲ್ಲಿರುವ ಕ್ವಶನ್ಗಳು ಬರ್ತದೆ. ಆ ನಿಟ್ಟಿನಲ್ಲಿ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲಿಂದ 6ನೇ ತರಗತಿಯಿಂದ 10ನೇ ತರಗತಿವರೆಗಿನ ಸಮಾಜ ವಿಜ್ಞಾನ ಸಂಬಂಧಿಸಿದಂತೆ ಶಾರ್ಟ್ ನೋಟ್ಸನ್ನು ತಯಾರಿಸಲಾಗಿರ್ತದೆ. ಸ್ನೇಹಿತರೆ, ಈ ನೋಟ್ಸ್ ಯಾರಿಗಾದರೂ ಬೇಕಾಗಿತ್ತು ಇಲ್ಲಿ ಕೆಳಗಡೆ ಕಾಣುವ ವಾಟ್ಸಪ್ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು. ಕೇವಲ 150 ರೂಪಾಯಿದಲ್ಲಿ ನಿಮಗೆ ಎಲ್ಲ ಈ PDF ಕಳಿಸ್ತಾರೆ. ಇವೇನೆಲ್ಲ ಇಲ್ಲ ನೀಡಲಾಗಿದೆಯಲ್ಲ, 6ನೇ ತರಗತಿಯಿಂದ 10ನೇ ತರಗತಿ ಸಮಾಜ ಮತ್ತು ವಿಜ್ಞಾನ ವಿಷಯದ್ದು, ಅದೇ ರೀತಿ SDA ಓಲ್ಡ್ ಕ್ವಶನ್ ಪೇಪರು, ಅದೇ ರೀತಿ PC 60 ಓಲ್ಡ್ ಕ್ವಶನ್ ಪೇಪರ್ ಉಚಿತ, PSI 60 ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ನೀಡ್ತಿದ್ದಾರೆ. ಸ್ನೇಹಿತರೆ, ನೀವು ಯಾವುದೇ ಒಂದು ಪುಸ್ತಕನ ಓದುವ ಮೊದಲು 6ನೇ ತರಗತಿಯಿಂದ 10ನೇ ತರಗತಿ ಪುಸ್ತಕಗಳನ್ನು ಓದಿದ್ರೆ ನಿಮಗೆಲ್ಲ ಬೇಸಿಕ್ ನಾಲೆಜ್ ಬರುತ್ತೆ. ಇದರಿಂದ ನೀವು ಹೆಚ್ಚಿನ ಸ್ಕೋರನ್ನು ಕೂಡ ಮಾಡ್ಬೋದು. ಏನು ಮಿಸ್ ಮಾಡಿದ್ರು ಕೂಡ 6ನೇ ತರಗತಿಯಿಂದ 10ನೇ ತರಗತಿ ಸಮಾಜ ವಿಜ್ಞಾನ ಬುಕ್ಸನ್ನು ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ನೋಟ್ಸ್ ನಮ್ಮ ಹತ್ರ ಆದರೂ ತೊಗೊಳ್ಳಿ ಅಥವಾ ಬೇರೆದವ್ರ ಹತ್ರ ಆದರೂ ಕೂಡ, ಅಥವಾ ನೀವೇ ಬುಕ್ಸ್ ತೊಗೊಂಡಾದ್ರೂ ಓದಿ, ಒಟ್ಟು ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾರಿಗಾದ್ರೂ ನೋಟ್ಸ್ ಏನಾದರೂ ಬೇಕಾಗಿತ್ತಂದರೆ ಕೇವಲ 150 ರೂಪಾಯಿದಲ್ಲಿ ಈ ಎಲ್ಲ PDF ನಿಮ್ಗೆ ಕಳಿಸ್ತಾರೆ. ಕೇವಲ 150 ರೂಪಾಯಿದಲ್ಲಿ ನಿಮಗೆ ಈ ಎಲ್ಲ ನೋಟ್ಸ್ಗಳನ್ನ ಕಳಿಸ್ತಾರೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದರೆ ಇಲ್ಲಿ ಕೆಳಗಡೆ ಕಾಣೋ ವಾಟ್ಸಪ್ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಅದ್ರ ಜೊತೆಗೆ 6ನೇ ತರಗತಿಯಿಂದ 10ನೇ ತರಗತಿ ಪುಸ್ತಕಗಳನ್ನು ಓದಿದ ಮೇಲೆ ಈ ನೋಟ್ಸು ತುಂಬ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ಸಲ್ಲಿರುವ ಎಲ್ಲ ಟಾಪಿಕ್ ವೈಸ್ ನೋಟ್ಸ್ಗಳು ಇವಾಗಿರ್ತವೆ. ಸ್ನೇಹಿತರೆ, ಈ ನೋಟ್ಸ್ ಯಾರಿಗಾದರೂ ಬೇಕಾಗಿತ್ತಂದರೆ ಕೇವಲ 200 ರೂಪಾಯಿದಲ್ಲಿ ಈ ಎಲ್ಲ PDF ನೋಟ್ಸ್ಗಳನ್ನ ಕೊಡ್ತಾರೆ. ಸ್ನೇಹಿತರೆ, ಮೊದಲು ಇದರ ಬೆಲೆ ಬಂದು 300 ರೂಪಾಯಿಗೆ ಏನು ಇಡ್ತಾರೋ, ಈಗ ನೇಮಕಾತಿ ಸಜ್ಜದಲ್ಲಿ ಆಗುವ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿದಲ್ಲಿ ಈ ಎಲ್ಲ ನೋಟ್ಸ್ಗಳನ್ನ ಕಳಿಸ್ತಾರೆ. ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ 9538151535 ನಂಬರ್ಗೆ ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಇವು ಕೂಡ PDF ನೋಟ್ಸ್ಗಳು ಆಗಿರ್ತವೆ. ಸ್ನೇಹಿತರೆ, 6ನೇ ತರಗತಿಯಿಂದ 10ನೇ ತರಗತಿ ಪುಸ್ತಕಗಳನ್ನು ನಿಮ್ಮ ಹೋಮ್ ಡೆಲಿವರಿ ಕೂಡ ಮಾಡಲಾಗೋದು. ಅದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿ ಬೇಕಾಗಿತ್ತಂದ್ರೆ ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಮಾಡಿ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ಅಫಿಷಿಯಲ್ ಆಗಿ ಬಂದ ಮಾಹಿತಿ ಆಗಿರ್ತದೆ. ಇಲ್ಲಿ ದಿನಾಂಕ ಕೂಡ ನೋಡ್ಬೋದು 13/6/2025 ಬಂದ ಮಾಹಿತಿ ಆಗಿರ್ತದೆ. ಇಲ್ಲಿ ನೋಡ್ಬೋದು ಎದಕ್ಕಪ್ಪ ಬಂದಂತಂದ್ರೆ KSRP ಯಲ್ಲಿರುವ 1500 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನೋಡ್ರಿ. KSRP ಪುರುಷ ಮತ್ತು ಮಹಿಳಾ ವೃಂದಕ್ಕೆ ಸಂಬಂಧಿಸಿದಂತೆ 1500 ಹುದ್ದೆಗಳ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಈಗಾಗಲೇ ತಮ್ಮ ಕಚೇರಿಯಿಂದ ಕಳಿಸಲಾದ ನೇರ ಮತ್ತು ಸಮತಲ ವರ್ಗೀಕರಣ ವಿವರವನ್ನು ಇಲ್ಲಿ ಎಲ್ಲ ಪರಿಶೀಲನೆ ಮಾಡಬೇಕಂತೇಳಿ ನೀಡಿರ್ತಾರೆ. ಈ ಜ್ಞಾಪನದಲ್ಲಿ ಲಗತ್ತಿಸಲಾದ ಘಟಕವಾರು KSRP ಇಲ್ಲಿ ನೋಡ್ಕೋಬೋದು. KSRP ಸ್ಥಳೀಯ ವೃಂದ 1500 ಹುದ್ದೆ, ಅನುಬಂಧ ಎದಲ್ಲಿ ಸ್ಥಳೀಯ ವೃಂದ 445 ಹುದ್ದೆ, ಅನುಬಂಧ B-ಯಲ್ಲಿ ಮುನಿರಾಬಾದ್ ಘಟಕಕ್ಕೆ 220 ಹುದ್ದೆಗಳಿಗೆ, ಅದೇ ರೀತಿ ಅನುಬಂಧ C-ದಲ್ಲಿ ವಿಂಗಡಿಸುವಂತೆ ಉಲ್ಲೇಖ 1 ಮತ್ತು 2ರಲ್ಲಿ ಸರ್ಕಾರದ ಆದೇಶದ ಅನ್ವಯ ರೋಸ್ಟರ್ 1ರಿಂದ ಪ್ರಾರಂಭಿಸಿ ಕ್ರೀಡಾಪಟುಗಳಿಗೆ 2% ಮೀಸಲಾತಿಗಳನ್ನು ಕೋರಬೇಕು. ಹುದ್ದೆಗಳನ್ನು ಹೊರತುಪಡಿಸಿ ನಮೂನೆ ವಿವರದ ಸಾಮಾನ್ಯ ಕಾಲಂ ಅಡಿ ಗುರುತಿಸಲಾದ ಹುದ್ದೆಗಳಿಗೆ ನೇರ ಅಥವಾ ಸಮತಲ ವರ್ಗೀಕರಣ ನಮೂನೆ ವಿವರದಲ್ಲಿ ಮರು ಕಪಾಟಿನಲ್ಲಿ ಆದ್ಯತೆ ಮೇರೆಗೆ ಈ ಕಚೇರಿ ತಲುಪಿಸಲು ಹಾಗೂ ಈ ಕಚೇರಿಯ ಇಮೇಲ್ಗೆ ಸಂದೇಶವನ್ನು ನೀಡಬೇಕಂತೇಳಿ ಮಾಡಿದ್ದಾರೆ. ಅಂದ್ರೆ ಮೀಸಲಾತಿ ಸರಿಯಾದ ರೀತಿಯಲ್ಲಿ ಮೀಸಲಾತಿಯನ್ನು ನೀಡಿ ಆಮೇಲೆ ಇದನ್ನು ಇಲಾಖೆಗೆ ನೀಡಬೇಕಂತ ಹೇಳಿದ್ದಾರೆ. ಹಾಗಿದ್ರೆ ಯಾವ ಕಾರಣಕ್ಕಾಗಿ ನೀಡಕತ್ತಾರಪ್ಪ ಅಂದ್ರೆ, ಕೆಲವೇ ದಿನಗಳಲ್ಲಿ ಒಳ ಮೀಸಲಾತಿಗೆ ಸಂಬಂಧಿಸಿದೆ ಅಂತಿಮ ತೀರ್ಪು ಬರುತ್ತದೆ. ಅಂತಿಮ ತೀರ್ಪು ಬರುವಷ್ಟರಲ್ಲಿ ಎಲ್ಲ ಯಾವ ಪಡೆಗೆ ಎಷ್ಟು ಹುದ್ದೆಗಳು ಬೇಕು ಅದಕ್ಕೆ ಸಂಬಂಧಿಸಿ ಸಂಪೂರ್ಣವಾಗಿ ಡೀಟೇಲ್ಸನ್ನು ನೀಡಿ ರೆಡಿ ಮಾಡಿ ಇಟ್ಕೊಂಡಿದ್ರೆ ಒಳ ಮೀಸಲಾತಿ ಅಂತಿಮ ತೀರ್ಪು ಬಂದ ತಕ್ಷಣ ಹೊಸ ನೇಮಕಾತಿಯನ್ನು ಮಾಡುವ ಕುರಿತು ಅದಕ್ಕಾಗಿ ಎಲ್ಲ ಸರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಅಂತಿಮ ತೀರ್ಪು ಬಂದ ತಕ್ಷಣವೇ ಒಂದು 15ರಿಂದ 20 ದಿನದ ಒಳಗಡೆಗಾಗಿ 1500 KSRP ನೇಮಕಾತಿ ಆಗ್ತದೆ ರೀ. ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ಸಿದ್ಧತೆಗಳನ್ನ ಈಗ ಇಲಾಖೆದವರು ಮಾಡ್ತಾ ಇದ್ದಾರೆ. KSRP ಯಂತ್ರ ಎಲ್ಲ ಸಿದ್ಧತೆಗಳು ಕೂಡ ನಡೆಯಕತ್ತಾವ. ಅದಕ್ಕಾಗಿ ಈಗ ಆಲ್ರೆಡಿ ಎಲ್ಲ ಸಿದ್ಧತೆಗಳನ್ನು ಮಾಡಿಟ್ಕೊಂಡ್ರೆ ಒಳ ಮೀಸಲಾತಿ ಅಂತಿಮ ತೀರ್ಪು ಬಂದ ತಕ್ಷಣ ನೇಮಕಾತಿಯನ್ನು ಹೊರಡಿಸಬಹುದು ಅನ್ನುವ ಕಾರಣಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಈಗ ಇಲಾಖೆದವರು ಮಾಡಕತ್ತಾರೆ.
ಹಾಗಿದ್ದರೆ ನಿಮಗೆ ಇಲ್ಲೇ ತಿಳಿತದ ಇನ್ನೇನು ಕೆಲವೇ ದಿನಗಳಲ್ಲಿ ಇದು 1500 KSRP ಏನಿದೆಲ್ಲ ನೇಮಕಾತಿ ಆಗ್ತದ. ಒಳ ಮೀಸಲಾತಿ ಅಂತಿಮ ತೀರ್ಪು ಬಂತನ್ನುವ ತಕ್ಷಣದಲ್ಲಿ ನಿಮ್ಮದು ಹೊಸ ನೇಮಕಾತಿ ಆಗ್ತದೆ ರೀ. ಅದಕ್ಕಾಗಿ ಇನ್ನೂ ಯಾರೆಲ್ಲ ಸರಿಯಾಗಿ ಸ್ಟಡಿ ಮಾಡಕತ್ತಿಲ್ಲ ನೋಡಿ, ಸರಿಯಾದ ರೀತಿಯಲ್ಲಿ ಸ್ಟಡಿ ಮಾಡಿರಿ ಸ್ನೇಹಿತರೆ. ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತೆ ನೀವೇನಾದರೂ ಸ್ಟಡಿ ಮಾಡಕತ್ತಂದ್ರೆ 6ನೇ ತರಗತಿಯಿಂದ 10ನೇ ತರಗತಿ ಪುಸ್ತಕನ ಮಿಸ್ ಮಾಡೋಕೆ ಹೋಗಬೇಡ್ರಿ. ಮೊದಲಿಗೆ ಸಮಾಜ ಮತ್ತು ವಿಜ್ಞಾನ ಪುಸ್ತಕ ಸಂಪೂರ್ಣವಾಗಿ ಓದ್ಕೋರಿ. ಇನ್ನು ಟೈಮ್ ಐತ್ರಿ, ಇನ್ನು 2 ತಿಂಗಳಂತರೂ ಟೈಮ್ ಫಿಕ್ಸ್ ಐತಿ. ಮತ್ತು ನೇಮಕಾತಿ ಆಗಿದೆ ಒಂದು 3 ತಿಂಗಳು, ಬಿನ ಒಂದು 5 ತಿಂಗಳಾದರೂ ಕೂಡ ಟೈಮ್ ಇರ್ತೈತಿ. ಒಂದು 5 ರಿಂದ 6 ತಿಂಗಳದಾಗ ಎಲ್ಲ ನೀವು ಸಂಪೂರ್ಣವಾಗಿ 6ನೇ ತರಗತಿಯಿಂದ 10ನೇ ತರಗತಿ ಪುಸ್ತಕ ಮತ್ತು ಅದ್ರ ಜೊತೆಗೆ ಸಿಲೆಬಸ್ಸಲ್ಲಿರೋ ನೋಟ್ಸನ್ನು ಓದ್ಕೊಂಡ್ರೆ ಈ ಸಾರಿ 100% ನಿಮ್ಮದು ಕೂಡ ಸೆಲೆಕ್ಷನ್ ಆಗ್ತೀರಿ. ಅದಕ್ಕಾಗಿ ಮೊದಲು ಮಿಸ್ ಮಾಡಿದ್ರು ಕೂಡ ಇಲ್ಲಿ 6ನೇ ತರಗತಿಯಿಂದ 10ನೇ ತರಗತಿ ಪುಸ್ತಕವನ್ನು ಓದಬೇಕು. ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರನ್ನು ಕೂಡ ಓದಬೇಕು. ಇವು ಭಾಳ ಇಂಪಾರ್ಟೆಂಟ್ ಆಗಿರ್ತಾವೆ. ಯಾವ ರೀತಿ ಕ್ವಶನ್ಗಳು ಬರ್ತಾವೆ ಅಂತೇಳಿ ಓಲ್ಡ್ ಕ್ವಶನ್ ಪೇಪರ್ದಂತ್ರ ನಿಮ್ಗೆ ತಿಳಿತದ. ಅದಕ್ಕಾಗಿ ಯಾರಿಗಾದರೂ 6ನೇ ತರಗತಿಯಿಂದ 10ನೇ ತರಗತಿ ಮತ್ತು ಪೊಲೀಸ್ ನೇಮಕಾತಿಗೆ ಸಂಬಂಧಿಸಿದ ಸಿಲೆಬಸ್ಸಲ್ಲಿರೋ ನೋಟ್ಸು ಏನಾದರೂ ಬೇಕಾಗಿತ್ತಪ್ಪ ಅಂದ್ರೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕಿಸಿದರೆ ನಿಮಗೆಲ್ಲ ಮಾಹಿತಿಯನ್ನು ಕೊಡ್ತಾರೆ. ಸ್ನೇಹಿತರೆ, 6ನೇ ತರಗತಿಯಿಂದ 10ನೇ ತರಗತಿ ಪುಸ್ತಕಗಳನ್ನು ನಿಮಗೆ ಹೋಮ್ ಡೆಲಿವರಿ ಕೂಡ ಮಾಡಲಾಗ್ತದೆ. ಯಾರಿಗಾದರೂ ಬೇಕಾಗಿದ್ದರೆ ಈ ನಂಬರ್ಗೆ ಸಂಪರ್ಕಿಸಿ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.